ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಈಗ ಲೋಕಸಭಾ ಚುನಾವಣೆಯ ದಿನಗಣನೆ ಏನು ಶುರುವಾಗ್ತಾ ಇದೆಯಲ್ಲ ಹತ್ರ ಬರ್ತಾ ಇದ್ದಂತೆಯೇ ಬಿಜೆಪಿ ವರಿಷ್ಠರಿಗೆ ಈಗ ಟೆನ್ಷನ್ ಶುರುವಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯಸಭಾ ಚುನಾವಣೆ ಇದೆ ಇನ್ನು ಮೂರು ದಿನದಲ್ಲಿ. ಈ ರಾಜ್ಯಸಭಾ ಚುನಾವಣೆ ಅಖಾಡಕ್ಕೆ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಟೆನ್ಷನ್ ಅನ್ನು ತಂದಿಟ್ಟಿದೆ ಎರಡು ಮತಗಳು. ಇರೋಂಥ ಓಟ್ಗಳಲ್ಲಿ ಬಿದ್ದರೆ ಸಾಕಪ್ಪ, ಸ್ವಲ್ಪ ಏನಾದರೂ ಒಂದು ವರ್ಕೌಟ್ ಮಾಡಿ ಒಂದು 3 ಓಟ್ ನಾವು ಈ ಕಡೆ ಎಳ್ಕೊಂಬೋಣ ಅಂತೇಳಿ ಒಂದು ಲೆಕ್ಕಾಚಾರದಲ್ಲಿದ್ದಂಥ ಬಿಜೆಪಿಗೆ ಅವ್ರ ಹತ್ರ ಇರೋರನ್ನೇ ಉಳಿಸ್ಕೊಳ್ಳೋದೇ ತುಂಬ ದೊಡ್ಡ ತಲೆನೋವಾಗಿದೆ. ಎರಡು ಮತಗಳು ಹಿಂದೆ ಹೈಕಮಾಂಡ್ ಬಿದ್ದಿದೆ. ಅವ್ರು ಆ ಎರಡು ಮತಗಳು ಬೀಳಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಲೇಬಾರ್ದು ಅಂತೇಳಿ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಯಾರು ಆ ಎರಡು ಮತಗಳು ಅಂತಂದ್ರೆ ಒಂದು ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರು. ನೋಡಿ, ಮೊನ್ನೆ ನಡೆದಂತ ಸಂದರ್ಶನದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ ರಿಪಬ್ಲಿಕ್ ಕನ್ನಡಕ್ಕೆ, ರಾಜ್ಯಸಭಾ ಚುನಾವಣೆಗೆ ನಮ್ದೇನು ತಕರಾರಿಲ್ಲ, ಆದ್ರೆ ಲೋಕಸಭಾ ಚುನಾವಣೆಗೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕ್ರಾಸ್ ಔಟ್ ಆಗಬಾರ್ದು. ಕರೆಕ್ಟ್. ಆಲ್ರೆಡಿ ಅವರು ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಬಿಜೆಪಿಯಿಂದ ಅನ್ನೋ ಲೆಕ್ಕಾಚಾರಗಳು ನಮಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಅವರ ನಡೆ ನುಡಿ ಮತ್ತೆ ಕಾಂಗ್ರೆಸ್ ನಾಯಕರ ಜೊತೆಲಿ ಅವ್ರ ಸಂಪರ್ಕ ಇದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ಈಗ ಬಿಜೆಪಿ ತನ್ನ ಬುಡವನ್ನ ಗಟ್ಟಿ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಎಸ್ ಟಿ ಸೋಮಶೇಖರ್ ನೇರ ಸಿದ್ದರಾಮಯ್ಯನವರ ಜೊತೆಗಿರ್ತಾರೆ. ಹೇಳಿಕೆಗಳಾಗಿರ್ಬೋದು ಅಥವಾ ಆ ಕ್ಷೇತ್ರದಲ್ಲಿ ಅವ್ರು ನಡ್ಕೊಳ್ತಿರುವಂತ ರೀತಿ ಆಗಿರ್ಬೋದು, ಮತ್ತೆ ಬಿಜೆಪಿಗೆ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಇನ್ನು ಹೆಬ್ಬಾರ್ ಅವ್ರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ, ಅವರು ಕೂಡ ಒಂದ್ ಹೆಜ್ಜೆ ಹೊರಗಡೆ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಇದೆ. ಬಿಜೆಪಿಗೆ ಈಗ ಟೆನ್ಷನ್ ಇರೋದು ಈ ಎರಡು ಮತಗಳು ಏನಾದ್ರೂ ಕಾಂಗ್ರೆಸ್ಗೆ ಹೋದ್ರೆ ಬಹಳ ಕಷ್ಟ ಆಗತ್ತನ್ನೋದು. ಸರ್, ಇಲ್ಲಿ ನಾರಾಯಣ ಸಾ ಬಾಂಡ ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು, ಅದ್ರ ಜೊತೆಗೆ JDS ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನು ಕೂಡ ಗೆಲ್ಸ್ಕೊಂಡು ಬರೋದಕ್ಕೆ ಒಂದು ಲೆಕ್ಕಾಚಾರ, ಒಂದು ಸ್ಟ್ರಾಟಜಿಯನ್ನ ಬಿಜೆಪಿ ಮಾಡ್ತಾ ಇದೆ. ರಂಜಿತ್, ನಾರಾಯಣ ಬಾಂಡ ಅವ್ರದ್ದು ಯಾವುದೇ ಅನುಮಾನ ಇಲ್ಲ, ಅವ್ರದ್ದು ಒಂದ್ ಕಡೆ ಆಗೋಗುತ್ತೆ ಈಗಿರೋ ಲೆಕ್ಕಾಚಾರದಲ್ಲಿ. ಕರೆಕ್ಟ್. 46 ಮತಗಳು ಬಿದ್ಬಿಡುತ್ತೆ. ಆದ್ರೆ ಇನ್ನುಳಿದಂತೆ ಅವ್ರ ಹತ್ರ ಏನು ಮಿಕ್ಕಂತ ಓಟ್ಗಳಿರ್ತಾವಲ್ಲ, ಸೊ 66 ಪೈಕಿ 46 ಓಟ್ ಹೋದ್ರೆ ಇನ್ನು 20. ಇಲ್ಲಿ ಲೆಕ್ಕಾಚಾರ ಅನ್ನೋದಕ್ಕಿಂತ ಈ ಇಂತಿಂತ ಓಟ್ ಬಿದ್ದಿದ್ದಾವೆ ಇಲ್ಲ ಅನ್ನೋದು ನೋಡಿ, ಇದು ನಾಡ್ದಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಕಮಿಂಗ್ ಎಲೆಕ್ಷನ್, ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ ಇದೆಲ್ಲ, ಅದಕ್ಕೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಅವರಲ್ಲೇ ಒಂದು ಹೊಂದಾಣಿಕೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಇಂದ ಹೋದಂತವ್ರು ಬಿಜೆಪಿಗೆ ವಾಪಸ್ ಹೋಗ್ತಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿ ಹೋಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ, ಏನು ಮಾಡ್ಬೋದು ಹೈಕಮಾಂಡ್? ನಾಗೇಂದ್ರ, ಈಗ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಇಬ್ಬರು ಶಾಸಕರ ತಲೆನೋವು ಶುರುವಾಗಿದೆ. 27ಕ್ಕೆ ರಾಜ್ಯಸಭಾ ಚುನಾವಣೆ ಇದೆ. ಅಲ್ಲಿ ಒಂದು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಅಂದರೆ ನಾರಾಯಣ ಬಾಂಡ್ಗೆ ಅವರು ಕಂಟೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೇನೆ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಕೂಡ ಕಣದಲ್ಲಿದ್ದಾರೆ. ಹೀಗಾಗಿನೇ ಬಿಜೆಪಿ ಬಳಿ 66 ಮತ ಇದೆ, ಒಬ್ಬರಿಗೆ 45 ಮತ ಬೇಕು. 45 ಮತಗಳನ್ನು 45 ಶಾಸಕರಿಗೆ ಹಂಚಿಕೆ ಮಾಡ್ತಾರೆ. ಅಂದರೆ ನಾರಾಯಣ ಬಾಂಡ್ಗೆ ಅವರಿಗೆ 45 ಶಾಸಕರು, ಇಂತಿಂಥ ಶಾಸಕರು ಇವರಿಗೆ ಮತ ಹಾಕಬೇಕು. ಇನ್ನು ಉಳಿದ ಮತ JDS ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಇವರೆಲ್ಲ ಮತ ಹಾಕಬೇಕು ಅನ್ನೋ ಒಂದು ಲಿಸ್ಟ್ ಮಾಡ್ತಾರೆ. ಆ ಸಂಬಂಧನೇ ಮೊನ್ನೆ ಅಷ್ಟೇ ಸಭೆ ಮಾಡಿ ಯಾರೆಲ್ಲ ಯಾರಿಗೆ ಹಾಕಬೇಕು, ಯಾವ ರೀತಿ ಮತದಾನ ಮಾಡಬೇಕು, ಹಸಿಂದು ಆಗದ ರೀತಿ ಯಾವ ರೀತಿ ಪರ್ಫೆಕ್ಟ್ ಆಗಿ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಮಾಡಿ ಎಲ್ರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊಸ ಶಾಸಕರಿದ್ದಾರೆ, ಹೀಗಾಗಿನೇ ಎಲ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿನೇ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಇದಕ್ಕೆ ಸ್ವಲ್ಪ ವಿರೋಧ ಇದ್ದಾರೆ. ಅಂದರೆ ಕಾಂಗ್ರೆಸ್ ಜೊತೆ ಗುರುಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಅವ್ರ ಜೊತೆ ಸಂಪರ್ಕ ಮಾಡಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಹೀಗಾಗಿನೇ ಅವರಿಬ್ಬರ ಮತ ಯಾರಿಗೆ ಡಿವೈಡ್ ಮಾಡಬೇಕು, ಕುಪೇಂದ್ರ ರೆಡ್ಡಿ ಅವ್ರಿಗೆ ಡಿವೈಡ್ ಮಾಡಬೇಕಾ, ನಾರಾಯಣ ಬಾಂಡ್ಗೆ ಅವರಿಗೆ ಡಿವೈಡ್ ಮಾಡಬೇಕಾ ಅನ್ನೋ ಒಂದು ಗೊಂದಲ ಹೈಕಮಾಂಡ್ ಮತ್ತು ಬಿಜೆಪಿ ನಾಯಕರಿಗಿದೆ. ಇಲ್ಲಿ ಅವರು ಮತ ಅಡ್ಡ ಮತದಾನ ಹಾಕ್ಬೇಕಾಗಿಲ್ಲ, ಸಿಂಧು ಆದ್ರೂ ಕೂಡ ನಾರಾಯಣ ಬಾಂಡ್ಗೆ ತೊಂದರೆ ಆಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಈಗ ಬಿಜೆಪಿಗೆ ತನ್ನ ಬುಡವನ್ನ ಗಟ್ಟಿ ಮಾಡ್ಕೊಳ್ಬೇಕು. ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ? ಹೈಕಮಾಂಡ್ ಇಲ್ಲಿ ಮಧ್ಯ ಪ್ರವೇಶ ಆಗುತ್ತಾ? ಈ ಹೊತ್ತಿನ ವಿವರ ಏನಿದೆ ವಿಜಯ್? ರಂಜಿತ್, ರಾಜ್ಯಸಭಾ ಚುನಾವಣೆ ಮಂಗಳವಾರ ನಡೆಯುವಂಥದ್ದು. ಅಡ್ಡ ಮತದಾನದ ಆತಂಕ ಅಂದರೆ ಕುಪೇಂದ್ರ ರೆಡ್ಡಿ ಅವರನ್ನ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ನಿಲ್ಲಿಸಿದ ಬೆನ್ನಲ್ಲೇ ಕೂಡ ಅಡ್ಡ ಮತದಾನದ ಆತಂಕ ಕಾಂಗ್ರೆಸ್ಗೆ ಎಷ್ಟಿದೆಯೋ
ಬಿಜೆಪಿ ಜೆಡಿಎಸ್ ಕೂಡ ಅಷ್ಟೇ ಆಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ಬಿಜೆಪಿಗೆ ಆ ಒಂದು 2 ಮತಗಳು ಅಂದ್ರೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಮತ್ತು ಜೊತೆಗೆ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಪಕ್ಷ ಏನು ಮತದಾನಕ್ಕೆ ಗೈರಾಗಬಹುದು ಅಥವಾ ಅಡ್ಡ ಮತದಾನ ಮಾಡಬಹುದು ಅನ್ನೋ ಒಂದು ಆತಂಕ ಅನುಮಾನ ಬಿಜೆಪಿಗೆ ಇರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಬಿಜೆಪಿ ಎಚ್ಚೆತ್ತುಕೊಂಡಿರುವಂಥದ್ದು. ಈಗಾಗಲೇ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮತ್ತು ಅಶೋಕ್ ಅವರು ಇಬ್ಬರು ಶಾಸಕರ ಬಳಿ ಮಾತಾಡಿರುವಂಥದ್ದು, ಅಂದ್ರೆ ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನೋಂಥದ್ದು ಕೂಡ ಏನು ಸುದ್ದಿಗಳಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಮಾತಾಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದು, ನಾವು ಯಾವುದೇ ಕಾರಣ ಕೂಡ ಈಗ ತಕ್ಷಣಕ್ಕೆ ರಾಜ್ಯಸಭೆ ಸಂಬಂಧಪಟ್ಟಂತೆ ನಾವು ಬಿಜೆಪಿಗೆ ಮತ ಹಾಕ್ತೀವಿ ಅಂತ ಹೇಳಿರುವಂಥದ್ದು. ಆದರೆ ಒಂದಷ್ಟು ಅನುಮಾನ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಪ್ರಮುಖರೊಂದಿಗೆ ಅಂದ್ರೆ ಚುನಾವಣಾ ಉಸ್ತುವಾರಿ ಹೊತ್ತಿರುವಂತಹ ನಾಯಕರಿಗೆ ಹೇಳಿರುವಂಥದ್ದು, ನೀವು ಒಂದು ಬಾರಿ ಇಬ್ಬರು ಶಾಸಕರ ಬಳಿ ಮಾತಾಡಿ ಅಂತ ಮನವಿಯನ್ನ ಮಾಡಿರುವಂಥದ್ದು. ಅದರ ಜೊತೆಗೆ ಕೇಂದ್ರದ ನಾಯಕರು ಕೂಡ ಬಿಜೆಪಿ ನಾಯಕರು, ಅದರಲ್ಲೂ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಇಬ್ಬರು ಶಾಸಕರ ಮನದಾಳದಲ್ಲಿ ಏನಿದೆ, ಅವರು ಯಾರಿಗೆ ವೋಟ್ ಮಾಡ್ತಾರೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಭಾಗವಾಗಿ ಇಬ್ಬರು ಶಾಸಕರ ಬಳಿ ಮಾತಾಡಿರುವಂಥದ್ದು. ಇಬ್ರು ಕೂಡ ಬಿಜೆಪಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳುವಂಥದ್ದು, ಯಾಕಂದ್ರೆ ಬಿಜೆಪಿ ಶಾಸಕ ಪಕ್ಷ ಸಭೆಗೆ ಬರ್ತಾ ಇಲ್ಲ, ಕಾಂಗ್ರೆಸ್ ಜೊತೆ ಗುಡ್ಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೋಮಶೇಖರ್ ಒಂದಷ್ಟು ಅನುಮಾನದ ಜೊತೆಗೆ ಆತಂಕ ಉಂಟಾಗಿರುವಂಥದ್ದು. ರಂಜಿತ್.